ಏನಾಯ್ತು ಸ್ವಾಮಿ? ಅಯ್ಯೋ ಬ್ರಾಹ್ಮಣೋತ್ತಮರೇ, ಯಾಕೆ ಬಂದಿರೋ ನೀವು ಇಲ್ಲಿಗೆ? ಉಪಸವ ಎಲ್ಲ ಉಂಟು. ನಿಮ್ಗೆ ತಿರುಗಾಡೋ ಮನಸ್ಸು ಉಂಟಲ್ಲ, ಏನು ಮಾಡೋದು? ಏನಾಯ್ತು ಅಂದ್ರೆ ತಿರುಗಾಟ ಮಾಡಬೇಕು ಅನ್ನೋದು ಕಾರಣ ಉಂಟು. ಹೇಳಿ. ಮನುಷ್ಯರಾಗಿ ಹುಟ್ಟಿದವರು ತಿಳಿದು ಯಾರು ಪಾಪ ಮಾಡುವುದಿಲ್ಲ. ಮಾಡಬಾರ್ದು. ತಿಳಿಯದೇ ಒಂದು ವೇಳೆ ಪಾಪ ಆಗಿರುವುದಕ್ಕೂ ಸಾಕು. ಅದಕ್ಕೆ ಹೇಳ್ತಾರೆ ನೋಡು, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಇದನ್ನು ನಾನು ಒಪ್ಪಿಕೊಂಡು ಹೇಳುವ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಇದು ನನಗೆ ಅರ್ಥ ಆಗುದಿಲ್ಲ ಸ್ವಾಮಿ. ಎಂತದ್ದು? ಅದೇ ಎರಡನೇ ಹೇಳಿದ್ರಲ್ಲ, ಉತ್ತರಾರ್ಥ. ಎಲ್ಲಾದ್ರೂ ನಾನು ತಿಳಿದ ಪಾಪ ಮಾಡಿದ್ದರೆ ಹೌದು ಅಂತಾದ್ರೆ, ಪುಣ್ಯಕ್ಷೇತ್ರದಲ್ಲಿ ನೀವು ಪಾಪವನ್ನು ಗಳಿಸಿದ್ರೆ ಅದು ಭವಿಷ್ಯತ್ತಿನಲ್ಲಿ ಅದು ವಜ್ರವಾಗದೇನೆ ಇಲ್ಲ, ಲೇಪ ಆಗ್ತದೆ, ವಜ್ರದ ಲೇಪವಾಗ್ತದೆ. ಹಾಗೆ ಅಂತ ನಾನು ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತೀರ್ಥ ಕರ್ಕೊಂಡು ತೀರ್ಥ ಸೇವಿಸಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಇಲ್ಲಿ ಹೋಗತ್ತೆ. ಇದು ತೀರ್ಥ ಕ್ಷೇತ್ರವೇ ತಾನೆ? ಹೌದು. ಸ್ನಾನವನ್ನು ಮಾಡಿ ಮೇಲೆ ಬರ್ತಾನೆ ಪುಣ್ಯಾತ್ಮ ಬುಕ್ಕ ಸಮುದ್ರದಲ್ಲಿ ಮೇಲೆ ತೀರ್ಥ ಅಲ್ಲ, ಸಮುದ್ರ ಬದಿ ಬೆಂಕಿ ಕಾಣ್ತದ ಮಾರಾಯ. ಬದಿಯಲ್ಲಿ ಮಡಲ ದಂಡೆಯಲ್ಲಿ. ಹೌದು, ಸಮುದ್ರ ದಂಡದಲ್ಲಿ ಬೆಂಕಿ ಕಾಣಬೇಕು ಅಂತ ಏನೋ ಒಂದು ಇಲ್ಲಿ ನಡೆಯುತ್ತದೆ ಅಂತ ಕಾರಣಾಂತರದಿಂದ ಬೆಂಕಿಯನ್ನು ಉರಿಸಲ್ಪಟ್ಟವರು ಇರಬಹುದು. ಏನು ಎಂತದು ಅಂತ ನೋಡುವುದಕ್ಕೆ ಬೇಕಾಗಿ ಮುಂದೆ ಬಂದು ನೋಡ್ತೇನೆ. ನೀನೊಬ್ಬ ನರ, ಹೌದಾ? ಮನುಷ್ಯ. ಅದೇ ನಾವು ಹೇಳಿದ್ದು. ಅವೊಬ್ಬ ವಾಹನ. ನಿನ್ನ ಮಂಗ ಮುಗಿದ ಅಂಗಡಿ ಬೇಡ, ನೀನು ಕಾಲಿಡು ನೆಲಕ್ಕೆ ಬಡಿತೀನಿ. ನಿನ್ನದೇ. ನೀವು ನನ್ನನ್ನು ಮಾತಿನಲ್ಲಿ ಎಳೆದುಕೊಂಡು ಮಾತನಾಡ್ತಾ ಇದ್ದಾಗ ಅವನಿಗೆ ತೋರಿಸಿ ಅವನ ಸುದ್ದಿ ಹಾಕಿ ಹೇಳಿಕ್ಕೆ ಹೊರಟದ್ದು ಇದೆಯಲ್ಲ ಇಲ್ಲಿ. ನೀನು ನರ, ಅವವ ನರ. ಅದನ್ನು ಇನ್ನು ಹೇಳಬೇಡಿ. ಹೇಳುವುದಿಲ್ಲ. ನೀನು ಬೆಂಕಿಗೆ ಸುತ್ತು ಬರ್ತಾ ಇದ್ದೆ, ಅವನಾಗುತ್ತಾ ಇದ್ದಾನೆ. ಹೌದು. ಹಾಗಾದ್ರೆ ಒಂದೇ ಕ್ರಿಯೆಯಿಂದ ಹಲವರಿಗೆ ಹಲವು ರೀತಿಯ ಸಮಾಧಾನವಾಗ್ತದೆ. ನನ್ನ ಉದ್ದೇಶ ಪೂರ್ತಿಯಲ್ಲಿ ಅವರಿಗೆ ಸಂತೋಷದ ಸಿದ್ಧ. ಅದೇ ನಾನು ಹೇಳಿದ್ದು. ನೀನು ಬೆಂಕಿಗೆ ಸುತ್ತು ಬಂದು ಬೀಳುವುದರಲ್ಲಿ ಅವನಿಗೆ ತೃಪ್ತಿ ಉಂಟು ಉಂಟು ಮುಖ ನೋಡುವ ಗೊತ್ತಾಯ್ತು ಇರ್ಬೇಕು. ಹಾಗಾದ್ರೆ ಇಲ್ಲಿ ನಿಮ್ಮೊಳಗೆ ಏನೋ ಒಂದು ಘಟನೆ ನಡೆದಿದೆ ಅಂತ ಗೊತ್ತಾಯ್ತು. ಆದ್ದರಿಂದ ಕೇಳುತ್ತಾ ಇದ್ದೇನೆ, ಏನು ನಿಮ್ಮೋಳು ಸಂವಾದ? ಅದೇನಾದ್ರೂ ಅರ್ಥ ಏನು ಸ್ವಾಮಿ? ಅದೇನು ಅಲ್ಲ, ನಮ್ಮಳು ಏನೋ ಒಂದು ನಿಮ್ಮೊಳಗೆ ಮಾತುಕತೆ ನಡೆದಿದ್ದ ಗೊತ್ತಾಯ್ತು. ಅದೇ ಸರಿ, ಅದಕ್ಕೆ ಸಂವಾದ ಅಂತ ಹೆಸರಿಡಬೇಡಿ. ಆದ್ದರಿಂದ ನೀನು ಯಾರು, ಅವ ಯಾರು, ನೀನು ಯಾಕೆ ಬೆಂಕಿಗೆ ಸುತ್ತು ಬರ್ತಿ, ಇದರ ಪೂರ್ವ ಕಥೆ ಎಂತಾದ್ರೂ ಇದ್ರೆ ಅದನ್ನು ಕೇಳಬೇಕು ಅಂತ ಆಸೆ. ಅದು ಹೇಳಿ ಆದ ಮೇಲೆ ನೀನು ಸುತ್ತು ಬರುವುದೋ ಬೀಳುವುದೋ ಎಂತದಾದ್ರೂ ಮಾಡಿ. ಏನು ನಿಮ್ಮೊಳಗೆ ಎಂತದ್ದು ನಡೆಯುತ್ತದೆ? ಈಗ ತಾನೇ ಬಂದವರು. ಮೊದಲು ಏನು ನಡೆದಿದೆ ಅಂತ ನಿಮಗೆ ಗೊತ್ತಿಲ್ಲ. ಅದನ್ನು ತಿಳಿಬೇಕು ಅಂತ ಆಗಿದೆ. ಅದಕ್ಕೆ ತಿಳಿಸುವುದಕ್ಕೆ ನೀವು ಮಾತನಾಡಿಸಿದ ನಾನೇ ಬೇಕು, ಹೌದಲ್ಲ? ನನಗೆ ತಿಳಿಸಬೇಕನ್ನಂತಹ ಅಗತ್ಯವೇ ಕಾಣುವುದಿಲ್ಲ. ಯಾಕೆ ಗೊತ್ತಾ? ನನ್ನ ಇಚ್ಛಾ ಪೂರ್ತಿ ಎನ್ನುವುದಕ್ಕೆ ಕರ್ಮವನ್ನು ಮಾಡುತ್ತಿದ್ದವ ನಾನು. ನೀವು ಬಂದದ್ರಿಂದ ಇಷ್ಟು ಹೊತ್ತಾಯಿತು. ಆಗ್ತಿತ್ತು ಭಸ್ಮ, ನಿಮ್ಗೆ ಬರೀ ಭಸ್ಮ ಮಾತ್ರ ಕಾಣಲಿಕ್ಕೆ ಸಿಕ್ತಿತ್ತು. ಆದ್ರಿಂದ ತಡ ಮಾಡಬೇಡಿ. ಒಂದು ಸುತ್ತು ಉಳಿದಿದೆ, ಸುತ್ತು ಕಡಿಮೆ ಆಗಬಾರ್ದು, ಅದನ್ನು ಪೂರೈಸಿಲ್ಲ. ಈಗ ಇಂಥ ಒಂದು ಘಟನೆ ಇಲ್ಲಿ ನಡೆದಂತ ವಿಚಾರದಲ್ಲಿ ನನಗೆ ತಿಳಿಯಬೇಕಂಬಲ್ಲ ಕುತೂಹಲ. ಅಲ್ಲ, ತಿಳಿಬೇಕು ಅಂತ ನಿಮಗೆ ಕುತೂಹಲ ಇರ್ಬೋದು, ನನಗೆ ತಿಳಿಬೇಕು ಅನ್ನೋಂತಹ ಅವಶ್ಯಕತೆ ಬೇಕಲ್ಲ, ತಿಳಿಸ್ಬೇಕು ಅಂತ. ಹೌದು, ಅದಿಲ್ಲ. ಹಾಗಲ್ಲ. ಈಗ ಮತ್ತೆ ಈಗ ನಾನು ಊರೂರು ಸಂಚಾರ ಮಾಡುವವ. ಹಾಗಿರುವಾಗ ಇಂಥ ಪುಣ್ಯ ಸ್ಥಳದಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳುವುದಕ್ಕೆ ಒಂದು ಅವಕಾಶ ಸಿಕ್ಕಿತ್ತಲ್ಲ. ದೇಶ ಸಂಚಾರಿಗಳು. ಹೌದೌದು. ನೀವು ಹೋದ ದೇಶದಲ್ಲಿ ಏನು ವಿಶೇಷ ಇದೆ ಅಂತ ಉಳಿದವರು ಕೇಳಿದ್ರೆ ಆಗ ಈ ಸುದ್ದಿಯನ್ನು ಹೇಳುವಾಗ ಯಾಕೆ ಅಂತ ಪ್ರಶ್ನೆ. ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಒಬ್ಬ ಮಂಗ ಇದ್ದ. ಮಂಗನ ಹತ್ರ ಮಾತಾಡಿ ಒಬ್ಬ ಮಂಗ ಆದ. ಹೌದಾ? ನಾನು ಹಾಗೆ ಹೇಳಿದ್ದೇನೆ, ಅವನ ಸುದ್ದಿ ಬೇಡ ನಿಮಗೆ. ಯಾರಯ್ಯ ಮಾತಾಡಿದ್ದು? ಅಗತ್ಯ ಇಲ್ಲ, ನೀನು ಯಾಕೆ ಮಾರಾಯ? ನೀವು ಮಾತಿನಲ್ಲಿ ದಾರಿಯನ್ನು ತೋರಿಸಿಕೊಡ್ತೀರಲ್ಲ ಭಟ್ರೆ. ಮಂಗ ಅಲ್ವೋ ಅಗಲಿ ಮತ್ತು ನಿಮ್ಗೆ ಆ ಶಬ್ದ ಬರ್ತದೆ. ಇಲ್ಲ, ಆ ಸುದ್ದಿಗೆ ಹೋಗುದು ಬೇಡ. ನಾವು ಇಲ್ಲ. ಹಾಗಾದ್ರೆ ನಿಮ್ಮೊಳಗೆ ಏನೋ ಒಂದು ನಡೆದಿದೆ ಅಂತ ಆಯ್ತು. ಹೌದು. ಎಂತದ್ದು ವಿಷಯ ಅಂದ್ರೆ ನಿಮ್ಗೆ ತಿಳಿಬೇಕು. ಹಿರಿಯರು ನೀವು, ಮುದುಕರು. ನನ್ನ ಅಪ್ಪನಿಗಿಂತಲೂ ವಯಸ್ಸಾಗಿರ್ಬೋದು. ಹೌದಪ್ಪ ಅಲ್ವಾ? ನಾವೆಲ್ಲ ಯಾವಾಗ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇವತ್ತೇ ವೈಕುಂಠ
ಯುದ್ಧಕ್ಕೆ ಹೋದ್ರು ಆಯ್ತು. ಅಲ್ಲಿಗೆ ಹೊರಟದ ನೀವು ಅಲ್ಲ ನಿಮ್ಮಂತವರು ಸಾವಿರ ಕಾಲ ಇನ್ನೂ ಬೇಕು ಅಂತ ಆಶಿಸುವ ನಾನು. ನನ್ನ ಅಪ್ಪನ ಹೆಸರು ಹೇಳಿದ್ರೆ ಬಹುಶಃ ನಿಮ್ಗೆ ಗೊತ್ತಾಗಬಹುದೇ ಏನು? ಪಾಂಡು ಚಕ್ರವರ್ತಿ ಅಂತ. ಹೌದು, ಪಾಂಡವನ ಅದಕ್ಕೆ ನಾನು ಸೇರಿದ್ರೆ ಹೆಚ್ಚಾಗಿತ್ತು, ನನಗೆ ವಿಷಯವೇ ಗೊತ್ತಿಲ್ಲ. ಪಾಂಡು ಚಕ್ರವರ್ತಿ ಅಲ್ಲ, ಹಸ್ತಿನಾವತಿ ಧೃತರಾಷ್ಟ್ರ ಭೂಪತಿ ಪಾಂಡು ಚಕ್ರವರ್ತಿ. ಎರಡು ಹೆಸರು ಕೇಳಿರ್ಬೋದು, ನಿಮಗೆ ವಯಸ್ಸು ಅಷ್ಟು ಕಾಣ್ತದೆ. ಆದ್ರಿಂದ ಪಾಂಡವಿನ ಪುತ್ರರಲ್ಲಿ ಅರ್ಥಾತ್ ಪಾಂಡವರಲ್ಲಿ ನಾನು ಮಧ್ಯಮ ಅಂತ ಹೇಳಲ್ಪಡುವ. ಹೌದಾ ಮಾರಾಯ, ನಿನಗೆ ನನ್ನ ಪರಿಚಯ ಇರ್ಬೇಕಲ್ಲ. ಹಾಗಾದ್ರೆ ಹೇಗೆ? ನಾನು ಆವತ್ತೊಮ್ಮೆ ನಿನ್ನನ್ನು ನೋಡಿದ್ದೇನೆ, ನಿನಗೆ ನೆನಪಿರಲಿಲ್ಲ. ಆವತ್ತೊಮ್ಮೆ ಐರಾವತ ಕನಿಷ್ಠತೆ ಬೇಕಾಗಿ ನೀನು ಬಾಣ ಬಿಟ್ಟದ್ದು, ಆ ಸುದ್ದಿ ಈಗಷ್ಟೇ ಮಾತನಾಡಿದ್ದೆ ನಾನು. ಏಣಿ ಮಾಡಿದ್ದು. ಹೌದು. ಆ ಏಣಿ ಅಡ್ಡಿಯಲ್ಲಿ ನಾನಿದ್ದೆ, ಸಾವಿರ ಬಿದ್ದದ ಪುಣ್ಯ. ಸಾಯಿಗೆ ಏಣಿ ಮುರಿದು ಬೀಳಲಿಲ್ಲ, ಅದೇ ಬೀಳ್ತಿದ್ದ ನಾನು. ಏಣಿ ಮುರಿದು ಬಿಡ್ತಿದ್ದ ನೀವು ಇರ್ತಿರ್ಲಿಲ್ಲ. ಬಾಣ ಒಂದೇ ಬಿಟ್ಟು ಎಂತದ ಅವಸ್ಥೆ ಉಂಟು ಸ್ವಾಮಿ. ಒಂದು ಹಳೆ ಏಣಿ ಮುರಿದು ಬಿದ್ರೆ ಆ ಕ್ಷಣವೇ ಆ ಕಾರಣದಿಂದಲೇ ಹೊಸ ಏಣಿ ರಚಿತವಾಗ್ತದೆ ಅಲ್ಲಿ. ನಾವು ಅದು ನಿಂತಿದೆ, ಏನು ಹೆಚ್ಚು ಕಡಿಮೆ ಆಗಲಿಲ್ಲ. ಅದೇ ಅರ್ಜುನ ನಾನು. ಇಲ್ಲಿ ಕಾರಣಾಂತರದಿಂದ ತೀರ್ಥ ಸ್ನಾನ ಎನ್ನುವುದು ನನಗೆ ವಿಧಿಯಾಗಿತ್ತು. ನಾನು ಇಲ್ಲಿಗೆ ಬಂದಿದ್ದೆ. ಬಂದು ನೋಡಿ, ಓ ಇವ ಹೆಸರು ಹೇಳುದಿಲ್ಲ ನಾನು, ಹೆಸರು ಹೇಳಿದ್ರೆ ಮತ್ತೆ ನಮ್ಮ ಮೇಲೆ ಎರಗುತ್ತಾನೆ. ಆದ್ರಿಂದ ಇವ ನಿಂತುಕೊಂಡು ಕುಳಿತುಕೊಂಡಿದ್ದವರನ್ನು ವಿಚಾರಿಸಿದೆ. ಯಾರು ನೀನು ಇಲ್ಲಿ ಯಾಕೆ ಇದ್ದೀ? ಈ ಬಿಸಿಲು ಇಲ್ಲಿ ಕಾಣ್ತದ? ಇಲ್ಲಪ್ಪ, ಕಷ್ಟವಾಗಿತ್ತು ಅಂತ. ಅದಕ್ಕೆ ಅವ ಹೇಳಿದ, ಇಲ್ಲಿ ನಾನು ಹನುಮಂತ, ಇಲ್ಲಿ ಸೇತುವೆಯನ್ನು ಬರೆದಿದ್ದೇನೆ, ರಾಮನ ಸೇತುವೆ ಇದು, ಅದಕ್ಕಾಗಿ ಸಾಕ್ಷಿ ಸ್ಥಾನದಲ್ಲಿ ನಾನು ಮಾತ್ರ ಇರುವುದು, ಇದು ಪುಣ್ಯತೀರ್ಥ ಅಂತೆಲ್ಲ ಹೇಳಿದ್ದಕ್ಕೆ ಈ ಸೇತುವೆಯನ್ನು ಕಟ್ಟಿ ಹೀಗಾದ್ದು ಎನ್ನುವುದು ನನ್ನನ್ನು ಕೆಣಕಿದ ಹಾಗಾಯಿತು. ಹೌದು, ಆ ಅಣಕದ ಮಾತನ್ನು ಸಹಿಸಲು ಅಸಾಧ್ಯವಾಗಿ ಇದಕ್ಕೆ ಇಷ್ಟೆಲ್ಲ ಕಷ್ಟಪಡೋದಕ್ಕೆ, ಬೆವರು ಸುರಿಸುವುದಕ್ಕೆ ಒಂದು ಬಾಣ ನೀವು ಹೇಳಿದ ಅದೇ ಏಣಿಯ ಕತೆ, ಐರಾವತವನ್ನು ತರಿಸಿದ್ದೇನೆ ನಾನು ಅಂತ ಹೇಳಿದೆ. ಅದು ಒಪ್ಪಿಲ್ಲ. ಬಿಡೋ, ನೀನು ಬಾಣದ ಮೂಲಕವಾಗಿ ಸೇತುವೆಯನ್ನು ಎಷ್ಟು ಬಲಿದ್ರು ನಾನು ಅದನ್ನು ಮೆಟ್ಟಿ ಮುರಿತೇನೆ ಅಂತ ಹೇಳಿದ. ನನಗೂ ಹಾಗೆ ಅನಿಸಿದ್ದು. ಶಬ್ದ ನಿಮಗೆ ತೊಂದರೆ ಆಗ್ತದೆ. ಅದಕ್ಕೆ ಒಂದಲ್ಲ, ನೀನು ಎಷ್ಟು ಸಲ ಕಟ್ಟುತ್ತೆ ಅಂತ ಕೇಳಿದ. ನಮಗೆ ಪ್ರತಿಜ್ಞೆಗೂ ಒಂದು ವಿಧಿ ಅಂತ ಉಂಟು. ಒಂದ 3, ತಪ್ಪಿದ್ರೆ 5, ಇಲ್ಲ ಇದ್ರೆ 7, ಹೀಗೆ ಕೂಡಿಕೊಂಡು ಬರೋದು ಒಂದಕ್ಕೊಂದು. ಇದು ಒಂದೇ ಸಾಕು. ಅದರಲ್ಲಿ ಬೇಡ 3 ಸಲ ನಾನು ಕಟ್ಟುತ್ತೇನೆ ಮುರಿತೆ ಅಂತ ಕೇಳಿದೆ. ನಾನು ಮುರಿದ್ರೆ ನೀ ಏನು ಮಾಡ್ತೀಯ ಎನ್ನುವ ಮರು ಪ್ರಶ್ನೆ ಅವನದ್ದು. ಅದಕ್ಕೆ ನಾನು ಮತ್ತೆ ಬೇಕಾ? ನೀವು ತಿಳ್ಕೊಂಡಂತಹ ಮದಗಜವನ್ನು ಧರಿಸಿದ ಅರ್ಜುನ, ಪಾಂಡುಕುಮಾರನಾದಂತಹ ಪಾರ್ಥ, ಕೌಂತೆಯ ಮತ್ತೆ ಬದುಕಿ ಉಳಿಬೇಕಾ? ನಾನು 3 ಸಲವು ಕಟ್ಟಿದಾಗ ನೀನು ಮುರಿದೆ ಅಂತಾದ್ರೆ ನಿನ್ನ ಮುಂಭಾಗದಲ್ಲಿ ಅಗ್ನಿ ನಿರ್ಮಾಣ ಮಾಡಿ ನಾನು ಸಾಯ್ತೇನೆ ಅಂತ ಹೇಳಿದೆ. ಪ್ರತಿಜ್ಞೆ ಮಾಡಿದೆ. 3 ಸಲ ಕಟ್ಟಿದೆ. ಅವ ಹೇಳಿದಾಗೆ